ನಿಜ ಈ ವ್ಲಾಗ್ ತುಂಬ ಮಜವಾಗಿರುತ್ತೆ ಬಿಕಾಸ್ ಫ್ಯಾಮಿಲಿ ಎಲ್ಲ ಇರೋದ್ರಿಂದ ಸಖತ್ತಾಗಿರುತ್ತೆ. ನಿಧಾನ ನುಂಗ್ಬಿಟ್ಟ ನನ್ನ ಮಗಳು ನೋಡಿ ಗೈಸ್, ಇವಳು ಅಂಪೈರು ನನ್ನ ಮಗಳು. ರೆಡಿ 1 2 3 ಸ್ಟಾರ್ಟ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಮನೆಯವ್ರಿಗೆಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಹೊರಟಿದ್ದೀವಿ. ಏನಂತ ಅಂದರೆ ಲೈಕ್ ಸಿಂಪಲ್ಲಾಗಿ ಏನಂತ ಈಗಲೇ ಹೇಳಲ್ಲ, ಸೊ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ. ಇವಾಗ ನಾನು ಮತ್ತು ಸಚಿನ್ ಇಬ್ಬರು ಅಂಗಡಿಗೆ ಹೋಗ್ತಾ ಇದ್ದೀವಿ. ಪ್ರ್ಯಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಏನು ಗೊತ್ತಾ, ಬೇಡ ಹೇಳ್ಬೇಡ, ಆದ್ರೆ ಅವರೇ ನೋಡ್ಲಿ ಆಮೇಲೆ, ಆಯ್ತಾ? ನೋಡಿ ಪ್ರ್ಯಾಂಕ್ ನೋಡಿ 100% ಇಷ್ಟ ಆಗುತ್ತೆ. ಸಾರಿ, ಊರಿಂದ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಮತ್ತು ಇವ್ರ ಅಜ್ಜಿ ಇವರಮ್ಮ ಅವರೇ ಮತ್ತು ನಮ್ಮ ಏನದು ನಮ್ಮ ಚಿಕ್ಕಮ್ಮನ ಮಗಳು ಇದ್ದಾಳೆ. ಸೊ ಎಲ್ಲರೂ ಇರೋದ್ರಿಂದ ಒಂದು ಸ್ವಲ್ಪ ಒಟ್ಟಿಗೆ ಇದ್ದೀವಲ್ವ ಮನೆಯವರೆಲ್ಲ. ಸೊ ಪ್ರ್ಯಾಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಈಟಿಂಗ್ ಪ್ರ್ಯಾಂಕ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ. ಮೋಸ್ಟ್ ಆಫ್ ಆಲ್ ಬರೀಕ ಬಕ್ರ ಆಗೋದು ಅವಳೇನೆ, ಹರ್ಷಿತಾ. ನೋಡೋಣ ಯಾರ್ಯಾರಿಗೆ ಏನೇನು ಪ್ರ್ಯಾಂಕ್ ಮಾಡ್ತೀವಿ ಅಂತ. ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅವಳು ಐಸ್ ಕ್ರೀಮ್ ತೊಗೊಂಡು ಏನು ಮಾಡ್ತಾಳೆ. ಮೆಡಿಕಲಲ್ಲಿ ಒಂದು ಐಟಮ್ ತೊಗೋಬೇಕಾಗಿತ್ತು, ಸೊ ಅದನ್ನ ತೊಗೊತಾ ಇದ್ದೀವಿ. ನಿಜ ಸೂಪರಾಗಿರುತ್ತೆ ವ್ಲಾಗು ಆ್ಯಂಡ್ ಸಸ್ಪೆನ್ಸ್ ಆಗಿದೆ, ನೋಡಿ ಆನಂದಿಸಿ. ಇವಾಗ ಪೇಸ್ಟ್ ತೊಗೊಂಡಿದ್ದೀವಿ ಆ್ಯಂಡ್ ವಿಟಮಿನ್ D3 ತೊಗೊಂಡಿದ್ದೀವಿ. ಗೈಸ್ ಆ್ಯಕ್ಚುಲಿ ಅವಾಗಿಂದ ಹುಡುಕ್ತಾನೇ ಇದ್ದೀವಿ, ಒಂದು ಐಟಮ್ ಮಾತ್ರ ಸಿಗ್ತಾನೇ ಇಲ್ಲ, ತಲೆನೋವು ಕೊಡ್ತಾ ಇದೆ. ಏನು ಮಾಡೋದು ಸಜ್ಜು? ದೊಡ್ಡದೇ ತಗೋಬೇಕಷ್ಟೇ, ಹುಡುಕ್ಬೇಕು ಅಷ್ಟೇ. ಹುಡುಕಿ ಈಗ ಇನ್ನೊಂದು ಐಟಮ್ನ ಪರ್ಚೇಸ್ ಮಾಡಬೇಕು. ಸೊ ನಿಜ ಈ ವ್ಲಾಗ್ ತುಂಬ ಮಜವಾಗಿರುತ್ತೆ ಬಿಕಾಸ್ ಫ್ಯಾಮಿಲಿ ಎಲ್ಲ ಇರೋದ್ರಿಂದ ಸಖತ್ತಾಗಿರುತ್ತೆ. ಫುಲ್ ನೋಡಿ ಆಯಿತಾ, ಮಿಸ್ ಮಾಡಿಬಿಡಿ. ಗೈಸ್ ಆ್ಯಕ್ಚುಲಿ ಇಲ್ಲಿ ಒಂದು ಶಾಪಲ್ಲಿ ಸಿಕ್ತು, ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದು ಸಿಗಲಿಲ್ಲ, ಇನ್ನೊಂದು ಐಟಮ್ ಸಿಕ್ತು. ಸೊ ಅದನ್ನು ಇವಾಗ ಪ್ಯಾಕ್ ಮಾಡಿಸ್ತಾ ಇದ್ದೀವಿ, ಓಕೆನಾ? ಇವಾಗ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಇನ್ನೂ ಒಂದು ಐಟಮ್ ತೊಗೋಬೇಕು. ಅದಾದಮೇಲೆ ಮನೆಗೆ ಹೋಗಬೇಕು. ಮನೇಲಿ ಯಾರಿಗೂ ಏನೂ ಹೇಳಿಲ್ಲ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಆಚೆ ಬಂದುಬಿಟ್ಟು ತೊಗೋತಾ ಇದ್ದೀವಿ. ನೋಡೋಣ ಮನೆಗೆ ಹೋದ್ಮೇಲೆ ಮನೇಲೆಲ್ಲ ಹೇಗಿರುತ್ತೆ ರಿಯಾಕ್ಷನ್ ಅಂತ ನೀವು ನೋಡಿ, ಆಯಿತಾ? ಇವಾಗ ಇಲ್ಲಿ ಇನ್ನೊಂದು ಶಾಪಿಗೆ ಬಂದಿದ್ದೀವಿ, ಇಲ್ಲಿ ಒಂದು ಐಟಮ್ ತೊಗೋಬೇಕಿತ್ತಂತ. ಸೊ ಇವಾಗ ತೊಗೊಂಡು ಮನೆಗೆ ಹೋಗೋಣ. ಸೊ ಇವಾಗ ಎಲ್ಲ ಫೈನಲಿ ಸಿಕ್ತು. ತೋರಿಸು, ಇಷ್ಟು ಏನೇನೇನೋ ತೊಗೊಂಡಿದ್ದೀವಿ. ಹೇಳ್ಬೇಡ ರೈಸ್. ಇವಾಗ ನಮ್ಮ ಪ್ರ್ಯಾಂಕಿಗೆ ಐಸ್ ಕ್ರೀಮು ಮತ್ತು ಬಿಸ್ಕೆಟ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಯಾವ ಥರ ಪ್ರ್ಯಾಂಕ್ ಮಾಡ್ತೀವಿ ಅಂತ ನೋಡಿ, ನೀವೇ ನೋಡಿ. ಹೋಗ್ತಾ ಇದ್ದೀವಿ ಮನೆಗೆ, ಬಟ್ ಆಚೆನೇ ಮಾಡ್ಕೋಬೇಕು ಇದನ್ನೆಲ್ಲ. ಇಲ್ಲ, ಒಳಗೋಗಿ ಮಾಡೋಣ ಬಾ, ಅಡುಗೆ ಮನೆಗೆ ಹೋಗಿ. ಇದು ಗೊತ್ತಾಗ್ಬಿಡುತ್ತಲ್ವ ಏನಂತ. ಅಲ್ಲಿ ತೊಗೊಂಡೋಗಿದ ತಕ್ಷಣ ಅವಳು ಹಿಂದೆ ಯಾರಾದರೂ ಹಿಂದೆ ಬಂದ್ಬಿಟ್ರೆ ಯಾರಿಗೂ ಬರಬೇಡ ಅಂತ ಹೇಳೋದು, ಯಾರಿಗೂ ಗೊತ್ತಾಗ್ದೇ ಇರೋಕೆ ಹಿಂಗೆ ಮಾಡಬೇಕು ಗೈಸ್. ಮನೆಗೆ ಹೋಗಿ ಆಚೆ ಎಲ್ಲ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಈಗ ಮನೆಗೆ ಹೋಗಿ ನಾವು ಹೇಗೆ ಪ್ರ್ಯಾಂಕ್ ಮಾಡ್ತೀವಿ ಅಂತ ನೋಡಿ, ಓಕೆನಾ? ಎಸ್, ಎಲ್ಲ ಹೆಂಗೆಲ್ಲ ಆಟಾಡ್ತವ್ರೆ, ಡಬ್ಬ ಗಿಬ್ಬ ಎಲ್ಲ ಇಟ್ಕೊಂಡು ಆಟಾಡ್ತವ್ರೆ. ಚಿನ್ನಮ್ಮ ಐಕಳ್ಳಿ ಗೈಸ್. ಇವಾಗ ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ಎಲ್ಲರಿಗೂ ಕಪ್ ಐಸೇ ತೊಗೊಂಡಿರೋದು, ಒಂದೇ ಥರ ತೊಗೊಂಡಿರೋದು. ಈಗ ಅದನ್ನು ಒಂದು ಅರ್ಧ ಬಟ್ಲಿಗೆ ಹಾಕ್ಬಿಟ್ಟು ಈ ಪೇಸ್ಟ್ನ ಆ್ಯಡ್ ಮಾಡ್ತೀವಿ. ಸತಿ ಒಂದು 2-3 ಮಾಡಿಬಿಡೋಣ. ಅಲ್ಲೇ ಇರಿ, ಇಷ್ಟಕ್ಕೆ ಕಲೆ ಆಗುತ್ತೆ ನೋಡು ಗೈಸ್. ನೋಡಿ ಗೈಸ್, 10 ರೂಪಾಯಿ ತಂದಿದ್ದೀವಿ ಆ್ಯಕ್ಚುಲಿ, ಬಿಕಾಸ್ ಈ ಪೇಸ್ಟ್ ಗಾಳಿನೇ ತುಂಬೋರೆ ಗೈಸ್. ಇದರಲ್ಲಿ ಖಾಲಿನೇ ಆಗೋಯ್ತು, ನಾನು ಹೇಳಿಲ್ವಾ? ಗಾಳಿನೇ ತುಂಬೋರೆ, ಸೀರಿಯಸ್ ಗಾಳಿ ಪುಸ್ ಅಂತ ಬಂತು. ನೋಡಿ ಇವಾಗ ಐಸ್ ಕ್ರೀಮ್ ಜೊತೆ ಸ್ಮೆಲ್ ಏನು ಬರ್ತೈತೆ, ಇಷ್ಟು ಸ್ಟ್ರಾಂಗಾಗಿ ಸ್ಮೆಲ್ ಬರ್ತೈತೆ ಗೈಸ್, ಇಷ್ಟು ಸ್ಟ್ರಾಂಗಾಗಿ. ಅದು ಕೋಲ್ಗೇಟ್ದು ಕಣ್ಣೆಲ್ಲ ಒಂಥರ ತಂಪು ಅನಿಸ್ತಾ ಇತ್ತು ಆಲ್ರೆಡಿ. ಕೋಲ್ಗೇಟ್ ಮಯ ಹಾಕು ಪೂರ್ತಿ ಹಾಕ್ಬಿಡು ಅದನ್ನ.
ನಮ್ಮಮ್ಮ ಬಂದ್ಬಿಟ್ಟು ಬಗ್ ನೋಡ್ಬಿಟ್ಟು ಪೇಸ್ಟ್ ಕಿಟ್ ಮಿಕ್ಸ್ ಮಾಡಿಬಿಟ್ಟಾರು ಅಂತ ಹೇಳ್ತಾ ಇದ್ದೆ ಆಲ್ರೆಡಿ. ಸಾಕು 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 ಪ್ರೆಸ್ ಮಾಡು. ಒಂದೇ ಸಾಕ ಏನು? ಒಂದು 2-3 ಹಾಕು. ಇದನ್ನೊಂದು 2-3 ಜನ ಕೊಡೋಣ. ನಮ್ಮಮ್ಮ ಕೊಡೋಣ ಫಸ್ಟು ಮೇನ್. ಎಕ್ಸಾಕ್ಟ್ ಓರಿಯೋ ಬಿಸ್ಕೆಟ್. ಸಜ್ಜು ಇದು ಹೆಂಗೆ ಮಾಡೋಣ ಅಂತಂದರೆ, ಇಲ್ಲಿ ತಲೆ ಮೇಲೆ ಇಟ್ಬಿಟ್ಟು ಓರಿಯೋ ಬಿಸ್ಕೆಟ್ ಯೂಶಲಿ ಗೈಸ್ ಏನು ಗೊತ್ತಾ, ಯೂಶಲಿ ಏನು ಗೊತ್ತಾ ಗೈಸ್, ನಾವು ಆ್ಯಕ್ಚುಲಿ ಐಸ್ ಕ್ರೀಮ್ ಬಿಸ್ಕೆಟು ಚಿಪ್ಸ್ ಅವೆಲ್ಲ ತರಲ್ಲ. ಈಗ ತಂದಿದ್ದೀವಿ ಅಂತ ಗೊತ್ತಾದರೆ ಪಕ್ಕ ಡೌಟ್ ಬಂದ್ಬಿಡುತ್ತೆ ಎಲ್ಲರಿಗೂ. ಸೊ ಅದಕ್ಕೆ ಏನು ಮಾಡೋಣ, ಗೇಮ್ ಮಾಡೋಣ ಅಂತ ಅಂದ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಹಿಂಗೆಲ್ಲ ಅನ್ಕೊಂಡು ತಿಂತಾರಲ್ಲ, ಅದನ್ನು ಮಾಡೋಣ. ಓಕೆನಾ? ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ಗೈಸ್, ಕರ್ಕೋಗ್ಬಿಡುತ್ತೆ. ಹೌದಾ? ಹಾಂ ಸರಿ. ನೋಡಿ ಗೈಸ್, ಇಷ್ಟು ಕಲ್ಲು ಹಾಕಿದ್ದೀವಿ. ಸಚ್ಚು ಇಷ್ಟು ಹಾಕಿದ್ದೀವಿ. ಓಕೆನಾ? 3 ಹಾಕಿದ್ದಾನೆ. ಇದು ನಂದು. ಈ 3 ಹಾಕಿದ್ದು 3 ಸಾಕ? ಇನ್ನೊಂದು ಬೇಕಲ್ಲ? ಇನ್ನೊಂದು ಬೇಕು. ಒಂದು ತಟ್ಟೆಗೆ ಇಟ್ಕೊಬಿಡು. ತಟ್ಟೆಗೆ ಇಟ್ಕೊಬಿಡು. ಗೈಸ್ ಇವಾಗ ರೆಡಿ. ಇದನ್ನು ಜೋಡಿಸ್ಬಿಡು ಸುಮ್ಮನೆ, ಎಲ್ಲ ಒಟ್ಟಿಗೆ ಜೋಡಿಸು. ಡೌಟ್ ಬಂದ ಇಲ್ಲ ಇಲ್ಲ, ಈ 3 ಆಯಿತಾ? ಈ 3 ಗ್ಯಾಪ್ ಬಿಡು. ಇಲ್ಲಿರೋವು ಇರೋ, ಇಲ್ಲಿರೋವು ಹಾಕ್ದಿರೋವು, ಈ 3 ಹಾಕಿರೋ. ಆಯಿತಾ ಗೈಸ್? ಏನು ಗೊತ್ತಾ, ಆ್ಯಕ್ಚುಲಿ ನಾವು ನಾರ್ಮಲಾಗಿ ಏನು ತರಿಸಲ್ಲ ಮನೆಗೆ. ಚಾಕ್ಲೇಟು, ಬಿಸ್ಕೆಟು, ಶುಗರ್ ಫುಲ್ ಕಟ್ ಡೌನ್ ಮಾಡಿದ್ದೀವಿ. ಸೊ ಇವಾಗ ಗೇಮ್ ಥರ ಮಾಡಿ ಒಳ್ಳೆ ಐಡಿಯಾ ಕೊಟ್ಟು ಗೇಮ್ ಥರ ಮಾಡಿ ಮಾಡೋಣ. ಗೆದ್ದವ್ರಿಗೆ ಐಸ್ ಕ್ರೀಮ್ ಅಂತ ಹೇಳೋಣ, ಆಯ್ತಾ? ಓಕೆ ಓಕೆ. ಗೆದ್ದವ್ರಿಗೆ ಐಸ್ ಕ್ರೀಮ್ ಪಾರ್ಟಿ ಅಂತ ಹೇಳೋಣ. ಇಲ್ಲಾಂದರೆ ಗೆದ್ದವ್ರಿಗೆ 500 ರೂಪಾಯಿ 100 ರೂಪಾಯಿ ಅಂತ ಹೇಳ್ಬಿಡೋಣ. ಆಯಿತಾ? ಏನು 100 ರೂಪಾಯಿ ಅಂತ ಹೇಳೋಣ. ಓಕೆ ಬನ್ನಿ ಗೈಸ್. ಗೇಮ್ ಆಡೋಣ ಅಂತ ಬಂದರೆ ಯಾರೂ ಇಲ್ಲ ಗೈಸ್. ಎಲ್ಲೋದ್ರು? ಇದನ್ನ ಹಿಂಗ್ ಮೇಲೆ ಇಟ್ಕೊಂಡು ಕೈಯಲ್ಲಿ ಮುಟ್ಟಂಗಿಲ್ಲ, ಹಿಂಗೆಲ್ಲ ಅಂದು ಬಾಯಲ್ಲಿ ತಿನ್ಬೇಕು. ಆಯ್ತಾ? ಗೊತ್ತು ತಾನೆ ಇದೆಲ್ಲ. ಸೊ ಯಾರು ತಿಂತಾರೆ ಅವ್ರಿಗೆ 100 ರೂಪಾಯಿ. ಯಾರು ತಿಂತೀರಾ ಬೇಗ ಫಸ್ಟ್ ಯಾರು ತಿಂತಾರ ಅವ್ರಿಗೆ 100 ರೂಪಾಯಿ. ನಮ್ಗೆ ಹಣದ ಅವಶ್ಯಕತೆ ಇದೆ. ಸೆಕೆಂಡ್ ತಿಂದವ್ರಿಗೆ 50 ರೂಪಾಯಿ. ಸೆಕೆಂಡ್ ಯಾರು ಬರ್ತಾರೆ ಅವ್ರಿಗೆ 50 ರೂಪಾಯಿ. ಫಸ್ಟ್ ತಿಂದವ್ರಿಗೆ 100. ಇಲ್ಲ ಇಲ್ಲ, ಒಂದೇ. ಫಸ್ಟ್ ತಿನ್ನಿ ಒಂದು. ಇರಿ ಇರಿ ಇರು ಗೈಸ್, ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾನು ಹೇಳ್ತೀನಿ 1 2 3 ಅಂತ. ಓಕೆನಾ? ಪಾಪ ರೆಡಿನಾ? ನನ್ನ ಮಗಳು ನೋಡಿ ಗೈಸ್, ಇವಳು ಅಂಪೈರು ನನ್ನ ಮಗಳು. ರೆಡಿ? 1 2 3 ಸ್ಟಾರ್ಟ್. ಸೊ ಯಾರು ತಿಂತಾರೆ ಅವ್ರಿಗೆ 100 ರೂಪಾಯಿ. ಹಾಂ, ಬಿದ್ದೋಯ್ತು. ಹಾಂ ಗೈಸ್, ಇವಳು ಮೂತಿ ನಾರ್ಮಲಾಗೆ ನೋಡೋಕ್ಕಾಗಲ್ಲ. ಇವಳು ಮೂತಿ ಅಂತೂ ನೋಡೋಕ್ಕೆ ಆಗಲ್ಲ. ಆಂಟಿ ಟ್ರೈ ಮಾಡ್ತಾವ್ರೆ ಪಕ್ಕ. ಅಜ್ಜಿ, ನಮ್ಮಮ್ಮ. ಓ ಗೈಸ್, ನನ್ನ ಹೆಂಡ್ರು ಚೆನ್ನಾಗಿ ಆಡ್ತಾವಳೆ. ನೋಡ ಯಾರು ತಿಂತಾರೆ ಬೇಗ ಅಂತ. ಹರ್ಷಿತಾನು ಆಡ್ತಾವಳೆ ಚೆನ್ನಾಗಿ, ಆಂಟಿನೂ ಚೆನ್ನಾಗಿ ಆಡ್ತಾವ್ರೆ. ನಮ್ಮಮ್ಮ ಯಾಕೋ ನಿದ್ದೆ ಮಾಡ್ತಾವ್ರ? ಇಲ್ಲ, ನಿದ್ದೆ ಮಾಡ್ತಾವ್ರ. ಅಜ್ಜಿ ಹಾ, ಆಂಟಿ ಬಂತು. ತಿನ್ನಿ. ನಮ್ಮ ಅಮ್ಮಂದು ಬಂತು. ನಮ್ಮ ಅಮ್ಮಂದು ಬಂತು. ನಮ್ಮ ಅಮ್ಮನೂ ಹಾಕೊಂಡ್ರು. ತಿನ್ನು ಮಮ್ಮಿ. ತಿನ್ಬಿಟ್ರಾ? ಇರಿ ಇರಿ, ನುಂಗ್ಬಿಡಿ. ನುಂಗ್ಬೇಡಿ, ಇರಿ.
ಓಕೆ ನಮ್ಮಮ್ಮ ಮಮ್ಮಿ ನೀನು ನಿನ್ ಕೈ ಆಗಲ್ಲ ನಂಗೆ ಗೊತ್ತು. ಓಲಿ ಬಿಸ್ಕೆಟ್ ಆರ ಪೂರ್ತಿಯಾಗಿ ತಿನ್ನು ಒಂದೇ ಸಲ ತಿನ್ನು. 50 ರೂಪಾಯಿ ಕೊಡ್ತೀನಿ. ಅಜ್ಜಿ ಚೂರ್ ಬರ್ಬೇಕು. ಹರ್ಷಿದ ಅದನ್ನ ತಿನ್ನು. ಓಲಿ 100 ರೂಪಾಯಿ ಕೊಡ್ತೀನಿ. ಅದು ಓರಿಯೋ, ಇದು ವೆನಿಲಾ, ಇದು ಎಕ್ಸ್ಟ್ರಾ ಬೈಟ್ ಅಂತ. ಇಲ್ಲಿ ಪ್ಲೇಟ್ ಇಟ್ಟಿದ್ದೆ, ಇವಳು ಆರಾಮಾಗಿ ತಿಂತವಳೆ. ಆನು ನಿಧಾನ. ನೀನ್ ನೋಡ್ಲಿಲ್ವಾ? ಈಗ ನೋಡ್ದ? ಇಲ್ಲ ಪಪ್ಪು ನೋಡೋಣ ಬಾಯ ನಿಧಾನ ನೋಡು. ಈ ಬೆಳ್ಳಾಕಲಿ ಇಲ್ಲ ಅದ್ರಲ್ಲಿ ಏನ್ ಹೇಳ್ತಿದ್ಯಾ? ಇಲ್ಲ ಬಾಯಲ್ಲಿ ಎತ್ತು ಮೇಲೆ. ದೇವ್ರೆ ಗೈಸ್, ಬಾಯಿಗೆ ಬಂದಿತ್ತು ಇವಾಗ. ಓರಿಯೋ ಬಿಸ್ಕೆಟ್ ತಿನ್ಕೊಂಡ್ ಕೂತೋಳಲ್ಲ ಸೈಲೆಂಟ್ ಆಗಿ. ಮಮ್ಮಿ ತಿನ್ಬೇಡ, ನುಂಗ್ಬಿಟ್ಟ. ಇಲ್ಲ ಅಜ್ಜಿಗ್ ಬಂದಿಲ್ಲ. ಅಜ್ಜಿಗೆ ನಾರ್ಮಲ್ ದೇ ಹಾಕಿದ್ದೆ. ಹೋಗ್ಲಿ ಹೋಗಿ ಗೈಸ್, ಓರಿಯೋ ಬಿಸ್ಕೆಟ್ ಒಳಗಡೆ ಪೇಸ್ಟ್ ಹಾಕಿದ್ದೆ. ಹೋಗಿ ಬಟ್ನಲ್ಲಿ ಬಾಯಿಗೆ ಹಾಕೊಂಡ. ಆಯ್ತು, ಚೆನ್ನಾಗಿರೋದು. ಅವ್ನು ನೋಡಿ ಗೈಸ್, ಚೆನ್ನಾಗಿರೋದು. ಇಲ್ಲ ಪೇಸ್ಟ್ ಇಲ್ಲ ಇಲ್ಲಿ ಕೊಡಿ. ಇಲ್ಲ ಇದು ಪೇಸ್ಟ್ ಇಲ್ಲ. ಇಲ್ಲ ಇದು ನಾರ್ಮಲ್. ಇದು ಅದು ಸ್ವೀಟ್ ಬೇರೆ ಇರುತ್ತಲ್ಲ, ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಗೈಸ್. ಸ್ವೀಟ್ ಇರುತ್ತೆ ಪಾಪು. ಇದು ಫ್ರೆಶ್ನೆಸ್ ಬರ್ತಾ ಇರುತ್ತೆ ಅಷ್ಟೇ. ನೋಡಿ ಗೈಸ್ ಹೆಂಗೆ ಆಡ್ತಾವಳೆ. ಮಗಳೇ, ನೀನು ಓರಿಯೋ ಬಿಸ್ಕೆಟ್ ತಿಂತಾರಾ? ಕೊತ್ತಿಮರಿ ಸೈಲೆಂಟ್ ಕುತ್ಕೊಂಡು ಓರಿಯೋ ಬಿಸ್ಕೆಟ್ ತಿಂತವಳು. ಟ್ರ್ಯಾಪ್ ಆದ್ರು ಆಲ್ಮೋಸ್ಟ್. ನೀನ್ ತಿಂದೆ ನೀನು. ಸ್ಮೆಲ್ಲು ನಿನಗೆ ಬೇಗ ಡಿಟೆಕ್ಟ್ ಆಗಿದೆ. ಸೊ ಗೈಸ್, ಇವಾಗ ಅವ್ರಿಗೆ ಇಲ್ಲ 100% ಅವ್ರು ಕರೆಕ್ಟಾಗಿ ತಿಂದವ್ರೆ. ಅವ್ರಿಗೆ 100 ರೂಪಾಯಿ. ಸೊ ಇವಾಗ ಗೆದ್ದವ್ರವ್ರಿಗೆ ಐಸ್ ಕ್ರೀಮ್. ನೀವೇನು ಗೆದ್ದಿದ್ಯಾ? ಸೊ ಆಂಟಿಗೆ ಒಂದು ಐಸ್ ಕ್ರೀಮ್ ಕೊಡೋಣ, ಓಕೆನಾ? ಎಂಜಾಯ್ ನಮ್ಮಮ್ಮ ಗಜ್ಗ ನುಂಗ. ನೀನು ನುಂಗ್ದ ರಸ ನೋಡಿ. ಆದ್ರೆ ಬರೀ ನಮ್ 3 ಜನ ಕಷ್ಟ ಮೂರಕ್ಕೆ ಹಾಕಿದೆ ಅದಕ್ಕೆ. ಗೈಸ್, ಆಂಟಿ ಕರೆಕ್ಟ್ ಆಗಿ ಆಡಿದ್ದಾರೆ. ಸೊ ಅವ್ರಿಗೆ ಒಂದು ನಂದಿನಿ ಐಸ್ ಕ್ರೀಮ್. ಸೊ 25 ಬಸ್ಕಿ ಹೊಡಿ ಬೈಲಿ. ಹೌದು, ಇವಳು ನನ್ನ ಜೊತೆ ಸೋತೋದ್ಲು. ಸೊ ಅವಳಿಗೆ 25 ಬಸ್ಕಿ ಹೊಡಿಬೇಕು ಅವಳು ಇವಾಗ. ಈಗ ಅವರು ಎಲ್ಲರೂ ಉರ್ಸ್ಕೊಂತಿದ್ದಾರೆ ನೋಡಿ. ಫಸ್ಟ್ ಹರ್ಷಿದ್ ಉರ್ಸ್ಬೇಕಂడి. ನೆನೆಯಿಂದ ಐಸ್ ಕ್ರೀಮ್ ಅಂತ ಅವ್ರ ಅಣ್ಣ ಕೇಳ್ತಾ ಇದ್ದ. ಅವ್ರ ಅಣ್ಣ 10 ರೂಪಾಯಿ ಕೊಟ್ಟಿದ್ದು. 50 ರೂಪಾಯಿ ನನ್ನ ಹತ್ರ ಬಂದ್ಬಿಡ್ತು. ಸರಿ, 5 ಬಸ್ಕಿ ಹೊಡಿ. ಐಸ್ ಕ್ರೀಮ್ ಕೊಡ್ತೀನಿ. 20 ಆಮೇಲೆ ಉರ್ಸ್ತೀನಿ. 5 ಹೊಡಿ. ಹೋಗ್ ಪಟ ಮಾಡ್ಬೇಕು, ಲಾಗ್ ಮಾಡಬಾರ್ದು. 25 ಕಮ್ಮಿ ಆಗೈತೆ. ಅದೇ ನೀನು 50ಕ್ಕೆ ಓಕೆ ಅಂದಿದೆ ತಾನೆ. ಡಬಲ್ ಐಸ್ ಕ್ರೀಮು. ಹಾ ಹೊಡಿ. 5 ಅಂತ ಹೇಳು ಅನ್ನಿಲ್ಲ. ಇಲ್ಲಿ 5 ಹೊಡಿ. ಆಯ್ತು 5 ಹೊಡಿ.
ಗೋ ಗೋ. ಹಾ ರೆಡಿ. 1 2 3 4 5. ಹಾ ಬರ್ತದಿರಿ ಇವಾಗ. ಐಸ್ ಕ್ರೀಮ್ ಬರ್ತದೆ ಗೈಸ್. ಚಿನ್ನಮ್ಮ ಏಯ್ ಕಳ್ಳಿಪಪ್ಪ ಅಯ್ಯ ಐತೆ ಬೇಯಿಸಿರೋದು. ಒಂದ್ 2 ಸ್ಪೂನ್ ತಿಂದಿಟ್ಟಿದ್ದೆ. ತಗೋ ಹೋಗ್ಲಿ. ಬಾಯಲ್ಲಿ ಏನಿದೆ ಅಂದ್ರು ಗೈಸ್ ಇವಾಗ 100% ಫುಲ್ ಖುಷಿ ಆಗ್ಬಿಟ್ಟು ನೋಡು. ಆನ್ ಆನ್ ಹೋಗಾಯ್ತು. ಫುಲ್ ಪೇಸ್ಟ್ ಹಾಕಿದ್ವಿ ಇದಕ್ಕೆ. ಅಲ್ಲ ನಮ್ಮಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಪೇಸ್ಟ್ ಇದಕ್ಕೂ ಪೇಸ್ಟ್ ಹಾಕಿದ್ವಿ, ಸಕ್ಸಸ್ ಆಯ್ತು. ಇಲ್ಲ ಇದು ಅರ್ಷಿತಿಗೆ ಕೊಡ್ಬೇಕು ಅಂತ ಹಾಕಿದ್ದು. ಸೊ ಕರೆಕ್ಟ್ ಆಗಿ ಒಂದಕ್ಕೆ ಮಾತ್ರ ಹಾಕಿದ್ದು ಅರ್ಷಿತಿಗೆ ಕಂಗ್ರ್ಯಾಚುಲೇಷನ್ಸ್. ಟೇಸ್ಟ್ ಗೊತ್ತಾಗ್ಬಿಡ್ತಾ? ಹರ್ಷಿತಾ ಇಂದ 100 ರೂಪಾಯಿ ಪ್ರಶಸ್ತಿ ಪುರಸ್ಕಾರ ನಮ್ಮ ಅಮ್ಮಂಗೆ. ಗೈಸ್ ನೆನ್ನೆ ಅವರು ಗೆದ್ದಿದ್ದಾರೆ, ಸೊ ಅದಕ್ಕೋಸ್ಕರ ಹಂಗಲ್ಲ ನೀಟಾಗಿ ಕೊಡ್ಬೇಕು. ಹಾ ಅದು ಜಸ್ಟ್ 10 ಸೆಕೆಂಡ್ ಅಲ್ಲಿ ತಿಂದಿದ್ದಾರೆ ಪಾಪ ಅವರು. ಪ್ರಾಮಿಸ್ ಸೂಪರ್. ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ಬಿಡೋ ವರ್ಷದಲ್ಲಿ ಅಲ್ಲೇ ತಿಂದೇ ಬಿಟ್ರು ಅವರು. ಹೆಂಗನ್ಸ್ತಿದೆ ಹರ್ಷಿತಾ ನಿಂಗೆ? ನಿನ್ ಕಡೆಯಿಂದ ಬಹುಮಾನ ಕೊಟ್ಟಿದ್ದು ತಿಂದಿದ್ದು ಫಸ್ಟ್ ಇವತ್ತೇನ್ ತಿಂತೀಯಾ? ಇರೋದೇನು ತಿನ್ನಲ್ಲ. ಇರ್ಲಿ ಐಸ್ ಕ್ರೀಮ್. ಇವತ್ತು ಪೆನಲ್ ಕುಡಿತಾಳೆ. ಗೈಸ್ ದೃಷ್ಟಿ ತೆಗಿತಾವ್ರು ನೋಡಿ. ಇವ್ರಿಗೆ ಏನಿಲ್ಲ ಅಂದ್ರೂ 90+ ಆಗಿದೆ ಅಷ್ಟೇ. ಅಲ್ಲಿ ಅವಳು ತೋರಿಸ್ತಾಳೆ. ನನ್ನ ಮಗಳಿಗೆ ದೃಷ್ಟಿ ಆಗಿತ್ತು ಅದಕ್ಕೆ. ಅಲ್ವಾ ಮಗಳೇ? ದೃಷ್ಟಿ ಆಗಿತ್ತ ಮಗಳೇ ನಿಂಗೆ? ಕಪ್ಪರಣಿಗೆ? ಹಾ ಓಕೆ ಓಕೆ. ಈ ಕಡೆ ಬರವಾ?